ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈ ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಮೂಡ್ತಕ್ಕಂತಹ ಚಿಂತನೆಗಳಿಗೆ ತಕ್ಕ ಹಾಗೆ ನಮ್ಮ ಬಾಯಿಯಿಂದ ಮಾತುಗಳು ಹೊರಬೀಳುತ್ತೆ ಅನ್ನೋ ವಿಷಯವನ್ನು ರೂಪಾದೇವಿಯವರು ನಮಗೆ ಹೇಳಿದರು. ಹೌದಲ್ವಾ? ಎಷ್ಟೊಂದು ಮಾತಾಡ್ತೀವಿ, ಬೆಳಗಿನಿಂದ ರಾತ್ರಿವರೆಗೂ ನಾವು ಮಾತಾಡ್ತಾನೇ ಇರ್ತೀವಿ, ಒಂದಲ್ಲ ಒಂದು ಮಾತು ಆಡ್ತಾನೇ ಇರ್ತೀವಿ. ಅದು ಗಾಸಿಪ್ ಆಗಿರಬಹುದು, ಒಳ್ಳೆ ಮಾತಾಗಿರಬಹುದು, ಯಾವುದೇ ಮಾತಾಗಿರಬಹುದು, ಹಲವಾರು ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಅಂದರೆ ನಮ್ಮ ಈ ಒಂದು ಜೀವನದ, ನಮ್ಮ ಶರೀರದ ಶಕ್ತಿಯನ್ನು ಹೆಚ್ಚಾಗಿ ಮಾತಿಗೆ ವ್ಯಯಿಸ್ತೀವೋ ಅನ್ನೋ ಒಂದು ಸಂಶಯ ನಮಗೆ ಅಲ್ವಾ? ಹಾಗಾದರೆ ಬನ್ನಿ, ಸಂಶಯ ಬಂದ ಮೇಲೆ ಖಂಡಿತವಾಗಿ ಅದಕ್ಕೆ ಉತ್ತರ ನಮ್ಮ ರೂಪಾದೇವಿ ಹತ್ರ ಇದ್ದೇ ಇದೆ. ಬನ್ನಿ, ರೂಪಾದೇವಿಯವರಲ್ಲಿ ಈ ನಮ್ಮ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕೋಣಂತೆ. ದೀದಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನೀಗಾಗಲೇ ಹೇಳಿದೆ, ನಾವು ಮಾತಿಗೆ ನಮ್ಮ ಶಕ್ತಿಯನ್ನು ಜಾಸ್ತಿ ವ್ಯಯ ಮಾಡ್ತೀವಿ ಅಂತ ಹೇಳಿ. ಇದು ನಿಜನಾ? ಅಕ್ಷರಶಃ ನಿಜ ಇದು. ಯಾಕೆಂತಂದರೆ, ಒಂದು ಮನಸ್ಸಿನಲ್ಲಿ ವಿಚಾರ ಮಾಡ್ತೀವಿ, ಆಗಲೂ ಸಹ ನಮ್ಮ ಶಕ್ತಿ ಉಪಯೋಗ ಆಗುತ್ತೆ. ಆದರೆ ಅದನ್ನು ಶಬ್ದದಲ್ಲಿ ನಾವು ತೊಗೊಂಡು ಬಂದಾಗ ಇನ್ನಷ್ಟು ಶಕ್ತಿಯನ್ನು ನಾವು ಉಪಯೋಗಿಸ್ತೀವಿ. ಇದರಲ್ಲಿ ಹಲವು ಬಾರಿ ಮಾತಿನಲ್ಲಿ ಬಹಳಷ್ಟು ಶಬ್ದಗಳನ್ನು ಉಪಯೋಗಿಸ್ತಾ ಇರಬೇಕಾದ್ರೆ ನಮ್ಮ ಮನಸ್ಸಿನ ಒಂದು ಶಕ್ತಿನೂ ಉಪಯೋಗಿಸ್ತೀವಿ. ಎರಡೂ ರೂಪದಲ್ಲಿ ನಾವು ಖರ್ಚು ಮಾಡ್ತಾ ಇರ್ತೀವಿ ಎನರ್ಜಿನ. ಈಗ ನೋಡಿ, ಕೆಲವರ ಜೊತೆ ನಾವು ಮಾತಾಡಿದಾಗ ಅವ್ರ ಹತ್ರ ಹೋಗಿ ಮಾತಾಡಿದ್ದು ನಂಗೆ ತುಂಬ ಉಪಯೋಗ ಆಯಿತು ಅಂತೀವಿ. ಇನ್ನು ಕೆಲವ್ರ ಜೊತೆ ಮಾತಾಡಬೇಕಾದಾಗ ಅಲ್ಲಿ ಅದರ ಒಂದು ಸಾರ ಇರಲ್ಲ, ಅದರ ಗುರಿ ಇರಲ್ಲ, ಅಥವಾ ಮಾತಿನಲ್ಲಿ ಯಾವುದೇ ರೀತಿಯ ಒಂದು ಬೆಲೆ ಇಲ್ಲ ಅಂದಾಗ ಅಯ್ಯೋ ಯಾಕೆ ತಾನೇ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದ್ನು ಅಂತ ಹೇಳ್ತೀವಿ. ಅಂದರೆ ಅಷ್ಟು ಮಾತಿನಲ್ಲಿ ಜೊತೆಯಲ್ಲಿ ನನ್ನ ಶಕ್ತಿ, ಸಮಯ ಎರಡೂ ಖರ್ಚು ಮಾಡ್ತಾ ಇರ್ತೀವಿ. ಅಲ್ಲಿ ರಿಟರ್ನ್ ಏನೂ ಸಿಕ್ಕಲ್ಲ. ಅದೇ ನಾವು ಯಾರಾದ್ರೂ ದೊಡ್ಡವ್ರ ಹತ್ರ, ಹಿರಿಯರ ಹತ್ರ ಅವರ ಅನುಭವಗಳ ಮಾತನ್ನು ಹಂಚ್ಕೊಳ್ತಾ ಇರ್ತೀವಿ. ಅವಾಗ ಏನಾಗುತ್ತೆ, ಅಬ್ಬಾ ಅವ್ರ ಜೊತೆ 1 ಗಂಟೆ ನಾನು ಇದ್ದೆ, ಆ 1 ಗಂಟೆಯಲ್ಲಿ ನನಗೆ ಒಂದು ಪುಸ್ತಕ ಓದಿದಷ್ಟು ಜ್ಞಾನ ಸಂಪಾದನೆ ಆಯಿತು. ಅಂದರೆ ನಾನು ನಿಮ್ಮ ಜೊತೆಗೆ ಕುಳಿತು ಮಾತಾಡ್ತಾ ಇದ್ದೀನಲ್ಲ, ಹಾಗೆ ಅಂದರೆ ಎಷ್ಟೊಂದು ಅಗಾಧವಾದ ಜ್ಞಾನವನ್ನು ನೀವು ನಮಗೆ ಮತ್ತು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟ ಹಾಗೆ ಆ ಒಂದು ಮಾತು ಹರಿದು ಬರಬೇಕು ಅಂತ. ಅಂದರೆ ನಾವು ವ್ಯರ್ಥವಾಗಿ ಮಾತಾಡಿದಾಗ ಏನಾಗುತ್ತೆ, ಅನೇಕರು ಹಳೆಯ ಮಾತುಗಳನ್ನೇ ಪುನಃ ಹೇಳ್ತಿರ್ತಾರೆ. ನೋಡಿ, ಕೆಲವೊಂದು ಸತಿ ಮನುಷ್ಯನಿಗೆ ಒತ್ತಡ ಆಗುತ್ತೆ, ಟೆನ್ಷನ್ ಆಗುತ್ತೆ, ಮತ್ತು ಮನುಷ್ಯನ ಒಂದು ಮನಸ್ಥಿತಿ ಕನ್ಫ್ಯೂಸ್ಡ್ ಸ್ಟೇಟ್ ಆಫ್ ಕಾನ್ಷಿಯಸ್ಸಲ್ಲಿ ಇದ್ದಾಗ ಹೇಳಿದ್ದೇ ಹೇಳ್ತಿರ್ತಾನೆ. ಆವಾಗ ಏನಾಗುತ್ತೆ, ಅವರ ಶಕ್ತಿ ಖರ್ಚಾಗ್ತಾ ಇರುತ್ತೆ, ಅದರ ರಿಟರ್ನ್ ಏನೂ ಸಿಗೋದಿಲ್ಲ. ಆ ಮಾತಿನಲ್ಲಿ ಯಾವುದೇ ರೀತಿಯ ಒಂದು ಪ್ರತಿಫಲ ಇರಲ್ಲ. ಹಾಗೆ ನಾವು ಯಾರಾದರೂ ಸ್ನೇಹಿತರ ಹತ್ರ ಕೂತ್ಕೊಂಡು ಹರಟೆ ಹೊಡಿತಾ ಇರ್ತೀವಿ. ಆ ಹರಟೆನಲ್ಲಿ ಏನೊಂದು ಸಾರ ಇರಲ್ಲ, ಅದರಲ್ಲಿ ಗುರಿ ಇಲ್ಲ. ಅದೇ ಒಂದು ವಿದ್ಯಾರ್ಥಿಗೆ ಒಂದು ಪಾಠ ಹೇಳ್ಕೊಡ್ತೀವಿ, ಒಂದು ಗುರು ಶಿಷ್ಯನಿಗೆ ಒಂದು ಹಿತವಚನ ಹೇಳ್ತಾನೆ ಅನ್ನುವಂಥದ್ರಲ್ಲಿ ಅವನ ಜೀವನ ಉನ್ನತಿಗೋಸ್ಕರ ಆ ಮಾತುಗಳು ಕೆಲಸ ಮಾಡುತ್ತೆ. ಅಂದರೆ ನಮ್ಮ ಮಾತು ಬೇರೆಯವರ ಜೊತೆ ಹಂಚಿಕೊಳ್ಬೇಕಾದಾಗ ಅವರಿಗಾದರೂ ಲಾಭ ಆಗಬೇಕು, ಅವ್ರಿಗೆ ಹೇಳಿದ್ದಕ್ಕೆ ನನ್ನ ಮಾತು ಸಾರ್ಥಕವಾಯಿತು ಅಂತ ನನ್ನಲ್ಲಿ ತೃಪ್ತಿ ಇರಬೇಕು. ಇದೆರಡೂ ಇಲ್ಲದೆ ಇದ್ದಾಗ ನಾವು ಅನೇಕ ಬಾರಿ ನೋಡಿ ಪರಚಿಂತನೆ ಮಾಡ್ತೀವಿ, ಅವ್ರದ್ದು ಇವ್ರದ್ದು ಮಾತುಗಳು ಹೇಳ್ತೇವೆ. ಆ ಒಂದು ಮಾತುಗಳಲ್ಲಿ ಒಂದು ರೀತಿಯಾದ ಒಂದು ಟೆಂಪ್ಟೇಷನ್, ಟೇಸ್ಟ್ ಇರುತ್ತೆ, ಆದರೆ ಶಕ್ತಿ ಏನಿಲ್ಲ. ಹೇಗೆ ಇವಾಗ ಪಾನಿಪುರಿ ತಿಂತೀವಲ್ಲ, ಅದರಲ್ಲೇನು ಬಾಯಿ ಟೇಸ್ಟ್ ಅಷ್ಟೇ, ಆದರೆ ಹೊಟ್ಟೆಯನ್ನು ತುಂಬೋದಿಲ್ಲ, ಸ್ವಲ್ಪ ಸಮಯಕ್ಕೆ ಟೇಸ್ಟಿಗೆ ಅಷ್ಟೇ. ಹಾಗೆ ಈ ಒಂದು ಕಾಡು ಹರಟೆ ಆಗಲಿ, ಮತ್ತೊಬ್ಬರ ಮಾತುಗಳಾಗಲಿ, ಇಂಥದ್ರಲ್ಲಿ ನಮ್ಮ ಅಮೂಲ್ಯವಾದಂತಹ ಒಂದು ಶಬ್ದಗಳನ್ನು ನಾವು ವ್ಯರ್ಥವಾಗಿ ಕಳ್ಕೊಂಡ್ಬಿಡ್ತೀವಿ. ಎರಡನೇದು, ಆ ಮಾತುಗಳು ಆಡಿದ ನಂತರ ಅದರ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಬೀರುತ್ತೆ. ಹೇಗೆ ಅಂತ ಹೇಳ್ತೀನಿ ನೋಡಿ. ಈಗ ಒಂದು ಗೋಲ್ ಗುಂಬಸ್ ಇದೆಯಲ್ಲ, ಬಿಜಾಪುರದಲ್ಲಿದೆ, ಕರ್ನಾಟಕದಲ್ಲಿ ಬಿಜಾಪುರದಲ್ಲಿ ಭಾಳ ದೊಡ್ಡದಾದ ಗುಂಬಸ್ ಇದೆ. ಆ ಗೋಲ್ ಗುಂಬಸ್ ಅಂದರೆ ಏನಪ್ಪ ಅಂದರೆ, ಅದರೊಳಗಡೆ ಒಂದು ಸ್ವಲ್ಪ ಶಬ್ದ ಮಾಡಿದ್ರೂ ದೊಡ್ಡದಾಗಿ ಕೇಳಿಸುತ್ತೆ. 7 ಬಾರಿ ಅದು ಪ್ರತಿದಿನ. ಒಂದು ಕಡೆ ಪಿಸು ಮಾತಾಡಿದ್ರೆ ಇನ್ನೊಂದು ಕಡೆ ಕೇಳುತ್ತೆ, ಒಂದು ಕಡೆ ಚಪ್ಪಾಳೆ ತಟ್ಟಿದ್ರೆ ದೊಡ್ಡದಾಗಿ ಅದು ಎಕೋ ಕೇಳಿಸುತ್ತೆ. ಹಾಗೆ ನಾವು ಒಬ್ಬರ ಹತ್ರ ಒಂದು ಮಾತಾಡಿದ್ವಿ ಅಂದರೆ ನಮ್ಮ ಬಾಯಿಂದ ಅದು ಶಬ್ದ ಹೋಯ್ತು, ಈ ಗುಂಬಸ್ಸಿಂದ ಶಬ್ದ ಹೋಯ್ತು. ಆ ಶಬ್ದ ಹೊರಗಡೆ ಏನು ಮಾಡುತ್ತೆ,
ಅನೇಕ ಕಡೆ ಅದರ ಒಂದು ಪ್ರಭಾವವನ್ನು ಬೀರುತ್ತೆ. ಅಂದರೆ ಆ ಮಾತು ಬೇರೆ ಬೇರೆ ರೂಪದಲ್ಲೂ ಅದು ಪ್ರತಿಧ್ವನಿಸಬಹುದು. ಹೌದು ಅಲ್ವಾ? ಯಾರು ಯಾವ ರೀತಿ ತಗೊಳ್ತಾರೋ ಆ ರೀತಿ ಬರುತ್ತೆ. ಅವಾಗ ನೋಡಿ, ಹಲವು ಬಾರಿ ನಾವು ಮಾತಾಡಿದ್ದು ನಮ್ಮ ಭಾವ ಒಳ್ಳೆದಿರುತ್ತೆ, ಆದರೆ ತಗೊಳ್ಳುವಂಥವ್ರದ್ದು ನೆಗೆಟಿವ್ ಆಗಿದ್ದಾಗ ತಪ್ಪು ಕಲ್ಪನೆಯಲ್ಲಿ ತಗೊಳ್ತಾರೆ ಅಂದ್ಕೊಳ್ಳಿ, ಅಲ್ಲಿಂದ ಅನೇಕ ಅನಾಹುತಗಳಾಗುತ್ತೆ, ಸಂಬಂಧಗಳೇ ಒಡೆದೋಗುತ್ತೆ, ಮನೆಗಳೇ ಒಡೆದೋಗುತ್ತೆ, ಅವಾಂತರಗಳಾಗ್ಬಿಡುತ್ತೆ. ಯಾಕೆ ಅಂತಂದರೆ ನಾವು ಮಾತಾಡಿದ್ದು ಒಂದು ಹಾಸ್ಯಾಸ್ಪದವಾಗಿ ಮಾತಾಡಿರ್ತೀವಿ. ಅಯ್ಯೋ ನಮಗೆ ಗೊತ್ತಿರೋದು ಇವ್ರಿಗೆ ಹೇಳಿದ್ವು ಅಷ್ಟೇ, ಅವ್ರೋಗಿ ಅದನ್ನೇ ಮಾಡ್ಬೇಕಂತ ಹೇಳಿಲ್ಲ ರೀ ಅಂತೀವಿ, ಆದರೆ ಅದು ಮಾಡಿಬಿಡ್ತಾರೆ. ಅಂದರೆ ಕೇಳುಗನ ಮನಸ್ಥಿತಿಯನ್ನು ನಾವು ಅಲ್ಲಿ ನೋಡಬೇಕಾಗುತ್ತೆ. ಹೌದು. ಅಂದರೆ ಹೇಳ್ತೀವಲ್ಲ, ಇಲಿ ಬಂತು ಅಂತ ಹೇಳಿದಾಗ ಹುಲಿ ಬಂತು ಅಂತ ಹೇಳಿದ್ರು ಅಂತ ಹೇಳಿ, ಅಂದರೆ ಅಲ್ಲಿ ಕೇಳುಗ ಆ ಇಲಿ ಕೇಳೋ ಕಡೆ ಹುಲಿ ಅಂತ ಕೇಳಿಸಿರ್ತಾನೆ. ಅಂದರೆ ಇವಾಗ ಅದಕ್ಕೆ ನಮಗೆ ಚಿಕ್ಕ ಮಕ್ಕಳ ಒಂದು ಸ್ಕೂಲ್ಗಳಲ್ಲಿ ಒಂದು ಆಟ ಆಡಿಸ್ತಾ ಇದ್ರು, ನಂಗೆ ಅದು ನೆನಪು ಬರುತ್ತೀಗ. ಹೇಗೆ ನಮ್ಮ ಮಾತು ಒಬ್ಬರಿಂದ ಹೋಗೋಷ್ಟೊತ್ತಿಗೆ ನಮ್ಮ ತಾತ್ಪರ್ಯ ಏನಿರುತ್ತೆ ಅದೇ ಬದಲಾವಣೆ ಆಗಿಬಿಟ್ಟಿರುತ್ತೆ. ಒಂದು ಸುತ್ತಕ್ಕೆ ಮಕ್ಕಳನ್ನೆಲ್ಲ ಕೂರಿಸ್ಬಿಡ್ತಾಯಿದ್ರು. ಒಂದು 25 ಮಕ್ಕಳು ಕೂರಿಸಿದರೆ ಒಬ್ಬರು ಯಾರು ಲೀಡರ್ ಇರ್ತಾರೆ ಅವರು ಒಬ್ಬರ ಕಿವಿನಲ್ಲಿ ಒಂದು ಶಬ್ದ ಹೇಳಬೇಕಷ್ಟೆ. ಉದಾಹರಣೆಗೆ ನಾನು ಹಸು ಅಂತ ಹೇಳಿದೆ, ಆ ಹಸು ಅನ್ನೋದು ಒಬ್ಬರ ಕಿವಿಯಿಂದ ಇನ್ನೊಬ್ಬರ ಕಿವಿಯಿಂದ ಮತ್ತೆ ನನ್ನ ಹತ್ರ ಬರೋಷ್ಟೊತ್ತಿಗೆ ನುಸು ಅಂತ ಆಗ್ಬಿಟ್ಟಿರುತ್ತೆ, ಅಥವಾ ಹಸಿ ಅಂತ ಆಗ್ಬಿಟ್ಟಿರುತ್ತೆ, ಹುಸಿ ಅಂತ ಆಗ್ಬಿಟ್ಟಿರುತ್ತೆ. ನಾನು ಹೇಳಿದ್ದೇನು ಹಸು ಅಂತ ಹೇಳಿದೆ ಅಷ್ಟೇ. ಅಂದರೆ ಮನುಷ್ಯ ನಾನು ಹೇಳುವಂಥ ಶಬ್ದವನ್ನು ಹೇಗೆ ಹೇಳ್ತೀನೋ ಅದೇ ರೀತಿ ಅರ್ಥೈಸ್ಕೊಳ್ತಾನೆ ಅನ್ನೋದು ಸಾಧ್ಯ ಇಲ್ಲ. ಅದಕ್ಕೆ ಮಾತುಗಳು ಶಬ್ದಗಳು ಕಡಿಮೆ ಇರಬೇಕು, ಅದರಲ್ಲಿ ಸಾರ ಜಾಸ್ತಿ ಇರಬೇಕು. 1 ಗಂಟೆ ಅವನು ಮಾತಾಡಿದಪ್ಪ, ಅದರಲ್ಲಿ ಏನು ತಿರುಳಿಲ್ಲ ಮರಳಿಲ್ಲ ಅಂತಾರೆ. ಅಂದರೆ ಅರ್ಥ ಏನು, ಮಾತಾಡಿದ್ದು ನಿಜನೇ, ಅದರಲ್ಲಿ ಅರ್ಥನೂ ಇಲ್ಲ, ಅದರಲ್ಲಿ ಯಾವ ರುಚಿನೂ ಇಲ್ಲ. ಆ ಕಾರಣ ಮನುಷ್ಯನ ಒಂದು ಮಾತಿನಲ್ಲಿ ಮನಸ್ಥಿತಿನೂ ಸಹ ಪರಿವರ್ತನೆ ಆಗುತ್ತೆ, ಇನ್ನೊಬ್ಬರ ಸ್ಥಿತಿನೂ ಪರಿವರ್ತನೆ ಮಾಡ್ತೀವಿ. ಅಷ್ಟು ಶಕ್ತಿ ಇದೆ ನಮ್ಮಲ್ಲಿ. ಆದರೆ ಆ ಮಾತಿಗೆ ನಾವು ಅಷ್ಟೊಂದು ಬೆಲೆ ಕೊಟ್ಟು ಮಾತಾಡಿದಾಗ ಮಾತ್ರ. ಅದಕ್ಕೆ ಮಾತು ಮುತ್ತಿನಂತೆ ಇರಬೇಕು ಅಂದರೆ ಅರ್ಥ ಏನು, ಒಂದು ಶಬ್ದ ಅದೇ ಒಂದು ಮಾತು ಬಾಣದಂತೆ ಹೆಂಗೆ ನಾಟುತ್ತೆ. ಈಗ ನೋಡಿ, ಲಿಪ್ಸ್ ಇದೆಯಲ್ಲ, ಇದು ಒಂದು ಬಾಣದ ಆಕಾರ ಇದೆ, ಈ ನಾಲಿಗೆನೇ ಒಂದು ಆ್ಯರೋ ಥರ. ಇದು ನಮ್ಮ ತುಟಿಗಳು ಬಿಲ್ಲಿನ ಹಾಗಿದೆ. ನೋಡಿ, ಬೇಕಾದರೆ ಬಿಲ್ಲಿನ ಆಕಾರದಲ್ಲೇ ಇದೆ ಅಲ್ವೇ. ನಾಲಿಗೆ ಒಂದು ಬಾಣ, ಒಂದೊಂದು ಆ್ಯರೋ ಬಿಟ್ಟ ಹಾಗೆ. ಸೊ ಅದು ನಾವು ಎಷ್ಟು ಗುರಿ ಕರೆಕ್ಟಾಗಿಟ್ಟು ನಾವು ಮಾತಾಡ್ತೀವಿ. ಒಬ್ಬರಿಗೆ ಒಳಿತು ಮಾಡಬೇಕಂದ್ರೆ ಒಳಿತಾದ ಶಬ್ದಗಳನ್ನೇ ಹೇಳಬೇಕು, ಆಗ ಅವರಲ್ಲಿ ಪರಿವರ್ತನೆ ಆಗುತ್ತೆ. ನಾವೇನಾದರೂ ಕೆಟ್ಟ ಭಾವನೆಯಿಂದ ಅಹಿತ ಶಬ್ದಗಳು ಹೇಳ್ತೀವಿ, ಅದು ಅವರಿಗೆ ದುಃಖ ಕೊಡುವಂತಹ. ಅದಕ್ಕೇನು ಹೇಳ್ತೀವಿ, ಅವರೊಂದು ಶಬ್ದ ಹೇಳಿದ್ರಲ್ಲ ಅದು ನನ್ನ ಮನಸ್ಸಿಗೆ ನಾಟ್ಬಿಡ್ತು ಅಂತೀವಿ, ಬಾಣ ನಾಟದಂಗೆ ನಾಟ್ಬಿಡ್ತು ಅಂತ ಈ ಶಬ್ದವನ್ನು ಹೇಳ್ತೀವಿ. ಯಾಕೆಂದರೆ ಆ ಶಬ್ದದಲ್ಲಿ ಅಷ್ಟು ಶಕ್ತಿ ಇದೆ, ಅದು ಬೇರೆಯವರಿಗೆ ದುಃಖನೂ ಕೊಡುತ್ತೆ, ಸುಖನೂ ಕೊಡುತ್ತೆ. ಅದಕ್ಕೆ ನಮಗೆ ಪರಮಾತ್ಮ ಪ್ರತಿನಿತ್ಯ ಇಲ್ಲಿ ಹೇಳಿಕೊಡುವಂತಹ ಒಂದು ಶುಭ ನುಡಿ ಏನಪ್ಪ ಅಂದರೆ, ಮಕ್ಕಳೇ, ನೀವು ಯಾರಿಗೂ ದುಃಖ ಕೊಡಬೇಡಿ, ನೀವು ಸಹ ದುಃಖ ತಗೋಬೇಡಿ. ದುಃಖ ಕೊಡುವಂಥ ವಚನಗಳನ್ನು ಹೇಳಬೇಡಿ, ದುಃಖ ಕೊಟ್ಟಂಥ ವಚನಗಳನ್ನು ಸ್ವೀಕಾರನೂ ಮಾಡಬೇಡಿ. ಎರಡೂ ಮಾಡಬಾರ್ದು. ಯಾಕೆ ಅಂದರೆ, ನಾನು ದುಃಖ ತೊಗೊಂಡೆ ಅಂದ್ಕೊಳ್ಳಿ, ಬಹಳ ಸತಿ ನಾನು ದುಃಖ ತೊಗೊಂಡ್ಮೇಲೆ ಅದು ಒಳಗಡೆ ಇಟ್ಕೊಳ್ಳೋಕ್ಕಾಗಲ್ಲ. ಆಗೇನು ಮಾಡ್ತೀನಿ, ಇನ್ಯಾರಿಗಾದರೂ ಅದನ್ನು ಕೊಡಬೇಕಂತ ಪ್ರಯತ್ನ ಮಾಡ್ತೀನಿ. ಆದ್ದರಿಂದ ವಚನಗಳು ಶ್ರೇಷ್ಠವಾಗಿರಬೇಕು, ಹಿತನುಡಿಗಳಾಗಿರಬೇಕು ಅಂತಂದರೆ ಅವಶ್ಯವಾಗಿ ನಾವು ಅದನ್ನು ಯೋಚನೆ ಮಾಡಿ ಅದಕ್ಕೆ ಬದಲು ಒಂದು ವೇಳೆ ನಾವು ಸರಿಯಾದದನ್ನು ಸರಿ ಶಬ್ದದಲ್ಲಿ ಹೇಳೋಕ್ಕಾಗದೇ ಇದ್ದಾಗ ಸುಮ್ಮನೆ ಇರೋದು ಮೇಲು. ಉದಾಹರಣೆಗೆ ನೋಡಿ, ಹಲವು ಬಾರಿ ಒಂದು ಸಣ್ಣ ಉದಾಹರಣೆ ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಒಬ್ಬ ಸಾಧು ಒಂದು ಮರದ ಕೆಳಗಡೆ ತಪಸ್ಸು ಮಾಡ್ತಾ ಇರ್ತಾನೆ. ಆಗ ಒಂದು ಹಸು ಅಲ್ಲಿಂದ ಮೇಯ್ಕೊಂಡು ಮುಂದೆ ಹೋಗುತ್ತೆ. ಆ ಹಸು ಬಾಲಕ ಯಾರು ನೋಡ್ಕೊಳ್ತಾ ಇರ್ತಾನೆ, ಅವನು ಅಲ್ಲಿ ಆಚೆ ಈಚೆ ಎಲ್ಲೋ ಹೋಗ್ಬಿಟ್ಟಿರ್ತಾನೆ. ಆ ಹಸುವನ್ನು ಬೇಟೆಯಾಡಲಿಕ್ಕೆ ಒಬ್ಬ ಬೇಟೆಗಾರ ಅದನ್ನು ಫಾಲೋ ಮಾಡ್ಕೊಂಡು ಬಂದಿರ್ತಾನೆ. ಹಸು ಅಂದರೆ ಒಂದು ಗೋಮಾತೆ ಅನ್ನುವಂಥ ಭಾವನೆ ಇರುತ್ತದಲ್ಲ, ಅದರಲ್ಲಿ ಸಾಧು ಪ್ರಾಣಿ ಹಿಂಸೆ ಮಾಡಬಾರ್ದು ಅನ್ನುವಂಥ ಅರಿವಿರುವಂಥ ವ್ಯಕ್ತಿ. ಆ ಹಸು ಆ ಭಯಕ್ಕೆ ಯಾರೋ ನನ್ನನ್ನು ಫಾಲೋ ಮಾಡ್ತಿದ್ದಾರೆ ಅಂತ ಓಡಿ ಆ ಒಂದು ಸಾಧು ಗುಡಿಸ್ಲೇನಿರುತ್ತೆ ಅದ್ರ ಹಿಂದುಗಡೆ ಕೆಲವು ಗಿಡಗಳು ಬುಷಸ್ ಇರುತ್ತಲ್ಲ, ಅದರೊಳಗಡೆ ಹೋಗಿ ಔತ್ಕೊಂಡ್ಬಿಡುತ್ತೆ. ಅದರಿಂದ ಬೇಟೆಗಾರ ಬರ್ತಾನೆ. ಅವನು ಸುಮ್ಮನೆ ಇರಲಾರ್ದೆ ಸಾಧುವಿಗೆ ಕೇಳೇ ಬಿಡ್ತಾನೆ, ಇಲ್ಲಿಂದ ಯಾವುದಾದ್ರೂ ಒಂದು ಪ್ರಾಣಿ ಹಸು ಹೋಯ್ತಾ ಅಂತ.
ಈಗ ಸಾಧು ಯಾರಿಗೆ ಸತ್ಯ ಹೇಳಬೇಕು? ಬೇಟೆಗಾರನ ಕರ್ತವ್ಯ ಬೇಟೆ, ಅದು ಅವನದು ತಪ್ಪಿಲ್ಲ. ಹಸು ತನ್ನ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಅದಕ್ಕೋಗಿ ಎಲ್ಲೋ ಹೊತ್ಕೊಂಡಿದೆ. ಇವಾಗ ಸಾಧು ಏನು ಹೇಳಬೇಕು? ಆಗ ಅವನು ಯೋಚನೆ ಮಾಡ್ತಾನೆ, ಯಾವುದೋ ಪ್ರಾಣಿ ಹೋಗಿದ್ದು ಸತ್ಯನೇ, ಆದರೆ ಯಾವ ಕಡೆ ಹೋಯಿತು ಅಂತ ಗೊತ್ತಿಲ್ಲಪ್ಪ ಅಂತ ಹೇಳ್ತಾನೆ. ಆಗ ಆ ಒಂದು ಬೇಟೆಗಾರ ಅತ್ತಿತ್ತ ನೋಡಿ ಎಲ್ಲೂ ಸಿಗದಂತೆ ಮತ್ತೆ ಹೊರಟೋಗ್ತಾನೆ. ಅಂದರೆ ಅರ್ಥ ಏನಪ್ಪ? ಸತ್ಯ ಹೇಳಬೇಕು ನಿಜನೇ, ಆ ಸತ್ಯದಲ್ಲಿ ಯಾರಿಗೂ ಸಂಕಟವಾಗಬಾರ್ದು. ಅಂಥ ಶಬ್ದಗಳನ್ನು ನಾವು ಆರಿಸಿ ಮಾತನಾಡಿದಾಗ ನಮಗೂ ಸಮಾಧಾನ, ಅವರಿಗೂ ಸಮಾಧಾನ. ಬಹಳ ಸತಿ ನೋಡಿ ಸಮಸ್ಯೆಗಳು ಬರುತ್ತೆ. ಎಷ್ಟೋ ಸಮಸ್ಯೆಗಳನ್ನು ನಮ್ಮ ಒಂದು ಹಿತವಾದ ಮಾತುಗಳಿಂದನೇ ಬಗೆಹರಿಸ್ಬಿಡ್ಬೋದು. ಕೆಲವರು ನೋಡಿ ಮಾತಾಡಬೇಕು ಅಂತಂದರೆ ಆ ಮಾತಿನಲ್ಲಿ ಮಧುರ್ಯತೆ, ನಮ್ರತೆ, ಪ್ರೀತಿ ಇದ್ದಾಗ ಆ ಶಬ್ದಗಳ ಒಂದು ಚಾತುರ್ಯತೆಯಿಂದನೇ ಅನೇಕ ಸಮಸ್ಯೆಗಳು ಬಗೆಹರಿದ್ಬಿಡುತ್ತೆ. ಇವತ್ತು ಮಾತಾಡಲಿಕ್ಕೆ ಸಮಯೋಚಿತವಾದಂಥ ಶಬ್ದಗಳು, ಸಮಯೋಚಿತವಾದಂಥ ಸಂದರ್ಭಗಳನ್ನು ನಾವು ಹುಡುಕಬೇಕು. ಇವಾಗ ಊಟ ಬಡಿಸಿರ್ತೀರ, ಅಂಥ ಸಮಯದಲ್ಲಿ ಆ ವ್ಯಕ್ತಿಗೆ ಏನಾದರೂ ಸತ್ಯವಾದಂತಹ ಒಂದು ಕಹಿ ವಚನಗಳನ್ನು ಹೇಳಿಬಿಟ್ಟಾಗ ಅವಾಗೇನಾಗುತ್ತೆ? ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭ ನೋಡಬೇಕು. ಅವ್ರಿಗೆ ತಿಳಿಸುವಂಥ ಸಮಾಚಾರನೇ ಇದೆ, ಆದರೆ ಯಾವಾಗ ಹೇಳಬೇಕು? ಇದು ಬಹಳ ಮುಖ್ಯ. ಅಯ್ಯೋ ಅವ್ರು ತಿಳಿಸ್ಬೇಕಲ್ಲ, ನನ್ನ ಕರ್ತವ್ಯ ಆಯಿತು ತಿಳಿಸ್ಬಿಟ್ಟೆ ಅಂತಂದರೆ ಅದು ಸರಿಯಾದ ರೂಪದಲ್ಲಿ ಹೋಗಲಿಲ್ಲ. ಇದು ಬಹಳ ಮುಖ್ಯವಾದಂಥ. ಅದಕ್ಕೆ ಸಮಯ, ಸಂದರ್ಭ ಎರಡನ್ನ ನೋಡಿ, ವ್ಯಕ್ತಿಯ ಮನಸ್ಥಿತಿಯನ್ನು ನೋಡಿ ನಾವು ಮಾತನಾಡಿದಾಗ ಬಹುತೇಕ ಸಮಸ್ಯೆಗಳನ್ನು ಅಲ್ಲಿ ನಾವು ಪರಿಹರಿಸ್ಕೊಳ್ಬೋದು. ಆದರೂ ಈ ಮಾತು ಅನ್ನೋದೇನಿದೆಯಲ್ಲ ದೀದಿ, ಈ ಮಾತು ಮನೆ ಮುರಿಯುತ್ತೆ ಅಂತ ಹೇಳ್ತಾರೆ ಅಲ್ವಾ? ಗೊತ್ತಿರುತ್ತೆ ಈ ಒಂದು ಮಾತಿನಿಂದ ಆ ಒಂದು ಮನೆಯಲ್ಲಿ ಆಗಿರ್ಬೋದು, ಮನೆಯಲ್ಲಿರೋ ವ್ಯಕ್ತಿಗಳಿಗೆ ಒಂದು ದುರಂತವನ್ನೇ ಮಾಡುತ್ತೆ ಅಲ್ಲಿ ಅಂತ ಗೊತ್ತಿರುತ್ತೆ. ಹಾಗಾಗಿ ಎಷ್ಟೋ ಜನ ಮಾತುಗಳನ್ನು ಆಡಿ ಎಷ್ಟೋ ಮನೆಗಳಲ್ಲಿ ಈ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣ ಆಗಿರ್ತಾರೆ. ಅಂದರೆ ಈ ಮಾತು ಮನೆ ಮುರಿಯುತ್ತೆ ಅನ್ನೋ ಮಾತು ಎಷ್ಟೊಂದು ಸಮಂಜಸ. ಇದಕ್ಕೆ ನೀವು ವಿಶ್ಲೇಷಣೆಯನ್ನು ಕೊಡ್ತೀರಾ? ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ನೆನಪು ಬರುತ್ತೆ ನೋಡಿ. ರಾಮಾಯಣದಲ್ಲಿ ನಾವೆಲ್ಲ ಕೇಳಿದ್ದೀವಿ. ದಶರಥ ಮಹಾರಾಜನಿಗೆ ಒಂದು ದಾಸಿಯ ಮಾತಿನಿಂದ, ದಾಸಿ ತನ್ನ ಒಂದು ರಾಣಿಗೆ ಹೇಳಿದಂಥ ಮಾತುಗಳಿಂದ ಆ ರಾಮಾಯಣ ಏನಾಗೋಯ್ತು? ಪ್ರಾರಂಭ ಆಯಿತು. ದುಃಖದ ಪ್ರಾರಂಭ ಆಗೋಯ್ತು. ದುಃಖದಲ್ಲಿ ಪ್ರಾರಂಭ. ದಶರಥ ಮಹಾರಾಜ ಅಷ್ಟು ದೊಡ್ಡಂಥ ಒಂದು ಶ್ರೇಷ್ಠ ರಾಜ, ಅಂಥ ಒಂದು ಸಂಪತ್ತು ಎಲ್ಲ ಇಟ್ಕೊಂಡು, ಅಂಥ ರಾಮನಂಥ ಮಗ, ಶ್ರೇಷ್ಠವಾದ ಮಗನಿದ್ರೂ ಸಹ ಅವನಿಗೆ ರಾಜ್ಯವನ್ನೇ ಕೊಡಲಿಕ್ಕಾಗದೇ ಇರುವಂತಹ ಒಂದು ಪರಿಸ್ಥಿತಿ. ಇಲ್ಲಿ ಏನಾಯಿತು? ಮಾತು ಮನಸ್ಸು ಕೆಡಿಸ್ತು, ಮನಸ್ಸು ಮನೆ ಕೆಡಿಸುತ್ತೆ ಅಂತ ಅರ್ಥ. ಆ ದಾಸಿ ಮಂತ್ರಾಳ ಮಾತು ಕೇಳಿ ಅವಳು ದಶರಥ ಕೊಟ್ಟಂಥ ಮಾತನ್ನು ನೆನ್ಪಿಟ್ಕೋತಾಳೆ. ನೋಡಿ ಇಲ್ಲಿ ಮಾತಿಗೆ ಎಷ್ಟು ಬೆಲೆ ಇದೆ ಅಂತ. ದಶರಥ ಏನು ಹೇಳ್ದ? ನಿನಗೆ ಯಾವಾಗಾದರೂ ಸರಿನೇ, ಬೇಕಾದಾಗ 2 ವರ ಕೊಡ್ತೇನೆ, ಈ ಮಾತು ನಾನು ಉಳಿಸ್ಕೊತೇನೆ ಅಂತ ಯಾವಾಗಲೂ ಕೊಟ್ಟಿರ್ತಾನೆ. ಅದು ಮಾತೆ. ನಾನು ಮಾತು ಕೊಟ್ಟಿದ್ದೀನಿ ಅಂತಾರಲ್ಲ, ವಚನ ಕೊಟ್ಟಿದ್ದೀನಿ. ಆದರೆ ಅದನ್ನು ಸದುಪಯೋಗ ಮಾಡ್ಕೊಳ್ಳದೆ ಅವಳೇನು ಮಾಡಿದ್ಲು? ಕೈಕೇಯಿ ದುರುಪಯೋಗ ಮಾಡಿಕೊಂಡ್ಳು. ಯಾಕೆ ಅಂದರೆ ದಾಸಿಯ ಮಾತನ್ನು ಕೇಳಿ ಮನಸ್ಸು ಕೆಡಿಸ್ಕೊಂಡ್ಳು. ದಾಸಿಯ ಮಾತು ಅದರಲ್ಲಿ ಪ್ರಲೋಭನೆ, ಸ್ವಾರ್ಥ ತುಂಬಿತ್ತು. ಆ ಮಾತಲ್ಲಿ ಏನಿತ್ತು? ಸ್ವಾರ್ಥ ತುಂಬಿತ್ತು. ಈ ಮಾತು ವಚನ ಕೊಟ್ಟಂಥ ಮಾತನ್ನು ಯಾವುದಾದ್ರೂ ಒಳ್ಳೆಯ ಸಂದರ್ಭದಲ್ಲಿ ಕೇಳ್ಬೋದಾಗಿತ್ತು. ಆದರೆ ತನ್ನ ಸ್ವಾರ್ಥವನ್ನು ಪೂರೈಸಿಕೊಳ್ಳಿಕ್ಕೆ ಆ ಮಾತನ್ನು ಇವತ್ತೇ ಪೂರ್ಣ ಮಾಡಬೇಕಂತ ದಶರಥ ಮಹಾರಾಜನ ಹತ್ರ ಅವಳು ಮೊರೆ ಹೋಗ್ತಾಳೆ. ಅದರಿಂದ ನೋಡಿ ಎಷ್ಟು ದೊಡ್ಡದಂಥ ಅವಾಂತರ ಆಗೋಯ್ತು ಅಂದರೆ, ಶ್ರೀರಾಮನಂಥ ಒಂದು ಶ್ರೇಷ್ಠ ರಾಜಕುಮಾರನಿಗೆ ವನವಾಸವೇ ಆಯಿತು. ಅದರಿಂದ ಸೀತೆಗೆ ರಾವಣನ ಹತ್ರ ಹೋಗಬೇಕು. ಇದೆಲ್ಲ ನಮಗೆ ಗೊತ್ತಿರುವಂಥ ಮಾತುಗಳು, ಒಂದು ಕಥೆನೇ ಅಂದ್ಕೊಳ್ಳಿ. ಆದರೂ ಸಹ ಆ ಮಾತಿಗಷ್ಟು ಬೆಲೆ ಇದೆ. ಅದೇ ಮಾತಿನಿಂದ ಮನುಷ್ಯನಿಂದ ದೇವತೆನೂ ಆಗ್ಬೋದು. ಅದೇ ಮಾತಿನಿಂದ ದೇವತಾ ಕುಲದಲ್ಲಿದ್ದಂಥ ಮನುಷ್ಯ ಕೆಳಗಡೆನೂ ಇಳಿಬೋದು. ಅದಕ್ಕೆ ಮಾತನ್ನೋದು ಮನುಷ್ಯನ ಪೂರ್ಣ ವ್ಯಕ್ತಿತ್ವವನ್ನು ವಿಕಾಸ ಮಾಡುತ್ತೆ, ಅದು ತೋರಿಸುತ್ತೆ, ವ್ಯಕ್ತ ಮಾಡುತ್ತೆ. ಒಂದು ವೇಳೆ ನಮ್ಮಲ್ಲಿ ಮಾತಾಡಲಿಕ್ಕೆ ಶೈಲಿ ಬಂದಿಲ್ಲ ಅಂತಂದರೆ ಮೊದಲು ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳೋದು ಬಹಳ ಮುಖ್ಯ. ಹಾಗೆಯೇ ದೀದಿ, ಕೆಲವೊಬ್ಬರು ಸ್ವಪ್ರಶಂಸೆ ಅಂದರೆ ತಮ್ಮನ್ನು ತಾವೇ ಹೊಗಳ್ಕೊಳ್ತಾ ಇರ್ತಾರೆ. ಜೊತೆಗೆ ನಾವು ಹೇಳ್ತೀವಿ
ಮಾತಿನಲ್ಲೇ ಅರಮನೆಯನ್ನು ಕಟ್ಟಿಬಿಡ್ತಾನಪ್ಪ ಆ ವ್ಯಕ್ತಿ, ಮಾತಿನಲ್ಲೇ ಸೌಧ ಕಟ್ಟಿಬಿಡ್ತಾನೆ ಅಂತ ಹೇಳ್ತೀವಿ ಅಲ್ವಾ? ಹೌದು. ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಆ ಮಾತಿನಲ್ಲಿ ಸತ್ಯತೆ ಇರಲ್ಲ, ಪ್ರಾಮಾಣಿಕತೆ ಇರಲ್ಲ, ಪ್ರಾಕ್ಟಿಕಾಲಿಟಿ ಅಂತ ಹೇಳ್ತೀವಿ. ಪ್ರಾಕ್ಟಿಕಾಲಿಟಿ ಅಂದರೆ ನಾನು ಹೇಳಿದ್ದನ್ನು ಮಾಡುವಂತಹ ಒಂದು ಶಕ್ತಿ ಇರಬೇಕು. ಕೆಲವರು ಹಾಗಲ್ಲ, ಮಾತಲ್ಲೇ ಗಾಳಿಗೋಪುರ ಕಟ್ಟಿಬಿಟ್ಟಿರ್ತಾರೆ. ಅಂದರೆ ನಾವು ಹೇಳಿದಂಥ ಮಾತನ್ನು ಆಚರಣೆಯಲ್ಲಿ ತರಲಿಕ್ಕೆ ನಮ್ಮಲ್ಲಿ ಬಹಳಷ್ಟು ಶ್ರಮ, ಶಕ್ತಿ, ಪುರುಷಾರ್ಥ ಎಲ್ಲವೂ ಬೇಕು, ತಾಳ್ಮೆ, ಸಮಯ ಎಲ್ಲವೂ ಬೇಕು. ಅದೆಲ್ಲ ಅಲ್ಲದೆ ಆಗಲಿ ಬಿಡಿ, ಹಿಂಗಾದ್ರೆ ಹಂಗಾಗ್ಬಿಡುತ್ತೆ, ಹಾಗಾದರೆ ಹಿಂಗೆ ಮಾಡಿಬಿಡೋಣ ಅಂತ ಹೇಳಿ ಒಂದು ಊಹಾಲೋಕದ ಗಾಳಿಗೋಪುರವನ್ನು ಕಟ್ಟಿದಾಗ ಬಹುಶಃ ಅಂಥ ವ್ಯಕ್ತಿ ಮೇಲೆ ಯಾರೂ ನಂಬಿಕೆನೇ ಇಡಲ್ಲ. ಒಂದು ಬಾರಿ ನಂಬಿಕೆ ಇಟ್ಟರೆ ಅಯ್ಯೋ ಇವ್ರು ಬರೀ ಬುರುಡೆನೇ ಬಿಡ್ತಾ ಇರ್ತಾರಪ್ಪ, ಇವರು ಮಾತಲ್ಲಿ ಏನೂ ಸತ್ಯತೆ ಇರೋದಿಲ್ಲ, ಬರೀ ಮಾತಾಡ್ತಾರಷ್ಟೇ. ಆವಾಗ ನಿಮ್ಮ ಒಂದು ವ್ಯಕ್ತಿತ್ವ ಪುನಃ ಏನಾಗುತ್ತೆ, ಬೇರೆಯವರೆಲ್ಲ ವಿಶ್ವಾಸ ಕಳ್ಕೊಂಬಿಡ್ತೀರ. ಸೊ ಮಾತಾಡೋದು ಸತ್ಯ ಇರಬೇಕು, ಮಾಡುವುದನ್ನು ನಾವು ಮಾತಾಡಬೇಕು, ಮಾತಾಡಿದ್ದನ್ನು ಮಾಡಬೇಕು. ನೋಡಿ, ಇಲ್ಲಿ ಎರಡಕ್ಕೂ ಸಂಬಂಧ ಇದೆ. ನಾವೇನು ಮಾತಾಡ್ತೀವಿ ಅದನ್ನು ಆಚರಣೆಯಲ್ಲಿ ತರಬೇಕು. ಇಲ್ಲ ಅಂದರೆ ಹರಿದಾಸರು ಹೇಳಿದ್ರು, ಎಲ್ಲರೂ ಮನೆಗೆ ಹೋಗಿ ಬದನೆಕಾಯಿ ತಿನ್ನಬೇಡಿ ಅಂತ. ಮಾರನೇ ದಿನ ದಾಸರ ಮನೆಯಲ್ಲಿ ಏನು ಪಲ್ಯ ಇತ್ತು ಅಂದರೆ ಬದನೆಕಾಯಿ ಪಲ್ಯನೇ ಇತ್ತು ಅಂತ. ಆ ರೀತಿ ಕಥೆ ಆಗುತ್ತೆ. ಹಾಗಾಗಿ ಬಾಯಿ ಇದೆ ಅಂತ ಮಾತನಾಡೋದಲ್ಲ, ಮನಸ್ಸಿದೆ ಅಂತ ವಿಚಾರ ಮಾಡೋದಲ್ಲ, ಮನಸ್ಸಿನಲ್ಲೂ ಚಿಂತನೆ ಮಾಡಲಿಕ್ಕೆ ಸೆಲೆಕ್ಟಿವ್ ಥಾಟ್ಸ್ ಮಾಡಬೇಕು. ಮನಸ್ಸಿದೆ ಅಂತ ಏನಂದರೆ ಅದು ವಿಚಾರ ಮಾಡೋದಲ್ಲ, ಬಾಯಿದೆ ಅಂತ ಏನಂದರೆ ಅದು ಮಾತಾಡೋದಲ್ಲ. ಆದರೆ ನಮ್ಮ ಜೀವನದ ಒಂದು ಮೌಲ್ಯ ಹೇಗೆ ಹೆಚ್ಚಾಗುತ್ತೆ ಅಂದರೆ ನಮ್ಮ ಮನಸ್ಸಿನ ವಿಚಾರದಲ್ಲಿ ಮೌಲ್ಯತೆ ಇರಬೇಕು, ಬೆಲೆ ಇರಬೇಕು, ನಮ್ಮ ವಚನದಲ್ಲಿ ಬೆಲೆ ಇರಬೇಕು. ದೀದಿ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಾರಲ್ಲ, ಹಾಗೆಯೇ ಮಾತನಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವನು ಎಂಥ ಸಮಸ್ಯೆ ಇದ್ರೂ ನಿಭಾಯಿಸ್ತಾನೆ. ಅವನ ಜೀವನದಲ್ಲಿ ಬರ್ತಕ್ಕಂತಹ ಯಾವುದೇ ಒಂದು ತೊಂದರೆಗಳನ್ನು ಅವನು ನಿಭಾಯಿಸುವಂಥ ಶಕ್ತಿ ಇದೆ ಅಂತ ಹೇಳ್ತಾರೆ. ನಿಜನಾ? ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಮನಸ್ಸಿನ ಒಂದು ಅವಿವೇಕಿತನವನ್ನು ಮಾತಿನಲ್ಲಿ ಬೇಗ ತೋರಿಸ್ಬಾರ್ದು. ಈಗ ನೋಡಿ, ಕೆಲವು ಸಮಸ್ಯೆಗಳಲ್ಲಿ ನಾವು ರಿಯಾಕ್ಟಿವ್ ಮಾಡಿಬಿಡ್ತೀವಿ. ರಿಯಾಕ್ಟಿವ್ ರೆಸ್ಪಾನ್ಸ್ ಅಂತಂದರೆ ಇಮಿಡಿಯೇಟಾಗಿ ನಮ್ಮ ಒಂದು ಅಸಂತೋಷವನ್ನು ವ್ಯಕ್ತ ಮಾಡಿಬಿಡ್ತೀವಿ. ಮಾತು ಬಲ್ಲವನು ಅಂತಂದರೆ ಅರ್ಥ ಏನು, ಆ ಒಂದು ಸೂಕ್ಷ್ಮ ಪರಿಸ್ಥಿತಿನಲ್ಲಿ ಯಾವ ಶಬ್ದ ಹೇಳಿದ್ರೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದು ಮೊದಲನೇ ಅವನು ಅಸೆಸ್ ಮಾಡಬೇಕು. ಅದಕ್ಕೆ ಈ ಮಾತಿಗೂ ಮನಸ್ಸಿಗೂ ಏನಕ್ಕೆ ನಿಕಟವಾದ ಸಂಬಂಧ ಇದೆ ಅಂತಂದರೆ, ಮಾತಾಡಲಿಕ್ಕೆ ಮೊದಲು ಸಂದರ್ಭ ನೋಡಬೇಕು, ವ್ಯಕ್ತಿಯನ್ನು ನೋಡಬೇಕು, ಸಮಯವನ್ನು ನೋಡಬೇಕು. ಈಗ ತಿಳ್ಕೊಳ್ಳಿ, ಪತಿ ಪತ್ನಿ ಇದ್ದಾರೆ ಮನೆಯಲ್ಲಿ, ಮಕ್ಕಳದೇನೋ ತೊಂದರೆ ಆಯಿತು. ಈಗ ಮಗ ಕಾಲೇಜ್ ಓದ್ತಾ ಇರ್ಬೋದು, ಮತ್ತೊಂದು ಓದ್ತಾ ಇರ್ಬೋದು, ಎಕ್ಸಾಮ್ ರಿಸಲ್ಟ್ಸ್ ಔಟ್ ಆಯಿತು, ಮಗ ಫೇಲ್ ಆದ. ರಾತ್ರಿ ಊಟ ಕೊಟ್ಬಿಟ್ಟು ಪತ್ನಿ ಪತಿಗೆ ಮಗಂದು ರಿಸಲ್ಟು ಫೇಲ್ ಬಂತು ಅಂತ ರಾತ್ರಿ ಮಲ್ಕೊಳ್ಬೇಕಾದ್ರೆ ಹೇಳಿದ್ರೆ ಏನಾಗುತ್ತೆ? ಸ್ವಲ್ಪ ಯೋಚನೆ ಮಾಡಿ ಅಲ್ವಾ? ಸತ್ಯ ಹೇಳಲೇಬೇಕು, ಆದರೆ ರಿಸಲ್ಟ್ ಹೇಳುವಂಥ ಸಮಯ ಯಾವುದು? ಸೊ ತಂದೆಗೆ ಆ ಮಾತು ಕೇಳಿ ರಾತ್ರಿ ಎಲ್ಲ ಏನಾಗುತ್ತೆ? ನಿದ್ದೆ ಇಲ್ಲ, ನಿದ್ದೆ ಕೆಡುತ್ತೆ, ಟೆನ್ಷನ್ ಆಗುತ್ತೆ, ಕೋಪ ಬರುತ್ತೆ. ಯಾಕೆ? ಕಷ್ಟಪಟ್ಟು ಓದಿಸಿರ್ತಾರೆ. ಅಯ್ಯೋ ರಿಸಲ್ಟ್ ಫೇಲ್ ಅಂತ ಬಂತಲ್ಲಪ್ಪ ಅಂತ ಹೇಳಿ ಆ ಮಗುವಿಗೆ ಅವನು ತನ್ನ ಅಸಂತೋಷವನ್ನು ತೋರಿಸ್ಲಿಕ್ಕೆ ಸರಿಯಾದ ಸಮಯ ಅಲ್ಲ. ಶಿಕ್ಷಣ ಕೊಡಲಿಕ್ಕೂ ಸರಿಯಾದ ಸಮಯ ಅಲ್ಲ. ಮಾತು ಚಿಕ್ಕದೇನೆ, ಆದರೆ ಅಲ್ಲಿ ಸಮಯವನ್ನು ನೋಡೋದು ಬಹಳ ಮುಖ್ಯ. ಹಾಗೆ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ, ನಮ್ಮ ಶಬ್ದಗಳನ್ನು ಸಮಯೋಚಿತವಾಗಿ ಉಪಯೋಗಿಸುವಂಥದ್ದು ಬಹಳ ಮುಖ್ಯ. ಒಬ್ಬ ವೃದ್ಧರ ಹತ್ರ ಮಾತಾಡ್ತೀವಿ, ಚಿಕ್ಕ ಮಕ್ಕಳ ಹತ್ರ ಮಾತಾಡ್ತೀವಿ, ನಮ್ಮ ಸಮನಾಗಿರುವಂಥವ್ರ ಹತ್ರ ಮಾತಾಡ್ತೀವಿ. ಈ ಮೂವರ ಜೊತೆಯಲ್ಲೂ ಮಾತಾಡೋದು. ಆದರೆ ಮಕ್ಕಳ ಹತ್ರ ನಾವು ಹೇಗೆ ಮಾತಾಡಬೇಕು? ಬಹಳ ವಾತ್ಸಲ್ಯ ಪ್ರೀತಿಯಿಂದ ಮಾತಾಡಿದಾಗ ಅವ್ರನ್ನ ಪರಿವರ್ತನೆ ಮಾಡ್ಬೋದು. ಸಮನಾಗಿರುವಂಥವ್ರ ಹತ್ರ ನಾವು ಗೌರವವನ್ನು ಕೊಟ್ಟು ಅಥವಾ ನಮ್ಮ ಸಮನಂತೆ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ನಮಗಿಂತ ಹಿರಿಯರ ಹತ್ರ ಶ್ರದ್ಧೆ, ನಮ್ರತೆಯಿಂದ ಮಾತಾಡಬೇಕು. ಮೂವರ ಹತ್ರನೂ ಮಾತಾಡ್ತಾ ಇದ್ದೀವಿ, ಆದರೆ ಅಲ್ಲಿ ಬದಲಾವಣೆ ಏನಪ್ಪ ಅಂತಂದರೆ ನಮ್ಮ ಮಾತಿನ ಜೊತೆಗೆ ಕೆಲವು ಗುಣಗಳನ್ನು ಜೋಡಿಸ್ಕೋಬೇಕು. ಹಾಗೆ ನೋಡಿದಾಗ ಮನಸ್ಸಿನ ಚಿಂತನೆಯ ಜೊತೆಯಲ್ಲಿ ಕೆಲವು ಮೌಲ್ಯಗಳು ಬೇಕು. ಈಗ ಮಗುವಿನ ಹತ್ರ ನಾವು ಸುಳ್ಳು ಹೇಳಿದರೆ ಅದರ ಪರಿಣಾಮ ಏನು? ಅದು ಸುಳ್ಳು ಕಲಿಯುತ್ತೆ. ದೊಡ್ಡವ್ರ ಹತ್ರ ಸುಳ್ಳು ಹೇಳಿದ್ರೆ ಅದರ ಪರಿಣಾಮ ಏನು?
ನಂಬಿಕೆಯನ್ನು ಕಳ್ಕೊಳ್ತೀರಾ. ನಿಮ್ಮ ಸ್ನೇಹಿತರು ಸರಿಸಮಾನವಾಗಿರುವವರ ಹತ್ರ ಸುಳ್ಳನ್ನು ಹೇಳಿದಾಗ ನಿಮ್ಮ ಸಂಬಂಧವನ್ನೇ ಕಳ್ಕೊಳ್ಬೇಕಾಗತ್ತೆ. ನೋಡಿ, ಎಷ್ಟು ಪರಿಣಾಮಗಳಾಗ್ಬಿಡುತ್ತೆ. ಎಲ್ಲಿಂದ? ಮಾತಿನಿಂದ. ಹಾಗಾಗಿ ಒಂದು ವೇಳೆ ನಾವು ತಪ್ಪು ಮಾಡಿದ್ವಿ, ತಪ್ಪು ಮಾಡಿದಾಗ ಹಿರಿಯರ ಹತ್ರ ಕ್ಷಮೆ ಯಾಚಿಸ್ಬೇಕು. ಸಮನಾಗಿರುವಂಥವ್ರ ಹತ್ರ ನಾವು ಸತ್ಯವನ್ನು ಹೇಳಿ ಪರಿವರ್ತನೆ ಮಾಡ್ಕೊಬೇಕು. ಇದು ನಮ್ಮಲ್ಲಿ ಚಾತುರ್ಯತೆ ಇರಬೇಕು. ಕೆಲವೊಮ್ಮೆ ಮಾತಿನ ಚಾತುರ್ಯತೆ ಅಂತಂದರೆ ಕೆಲವರು ನಕಾರಾತ್ಮಕವಾಗ್ಲೂ ಚಾತುರ್ಯತೆಯನ್ನು ತೋರಿಸುವಂಥದ್ದು ಇರುತ್ತೆ. ಮಾತಿನ ಚಾತುರ್ಯತೆಯಿಂದ ಕೆಲವರು ಮೋಸ ಮಾಡ್ತಾರೆ, ಅದು ಮಾತೆ. ಹೌದು ನೋಡಿ, ಕೆಲವರು ಮಾತಾಡ್ತಾ 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 ಕೆಲವರು ತಮ್ಮನ್ನ ಅಯ್ಯೋ ಇವ್ರ ಮಾತಲ್ಲಿ ನನ್ನನ್ನು ಅವ್ರ ಬುಟ್ಟಿಲಿ ಹಾಕೊಂಡ್ಬಿಟ್ರಲ್ಲ ಅಂತಾರೆ. ಅಂದರೆ ಅರ್ಥ ಏನಪ್ಪ ಅಂದರೆ ಅವ್ರ ಮಾತಲ್ಲಿ ನಾನು ನನ್ನನ್ನೇ ಮರ್ತುಬಿಟ್ಟೆ, ಅವ್ರ ಮಾತಲ್ಲಿ ನಾನು ವಶ ಆಗಿಬಿಟ್ಟೆ. ಇದು ತಪ್ಪು. ಕಾರಣ ಏನಂದರೆ ಈಗ ನೋಡಿ, ಅನೇಕರು ಮನೆಗಳಿಗೆ ಸೇಲ್ಸ್ಮೆನ್ ಬರ್ತಾರೆ, ಅವರು ಮಾತಲ್ಲೇ ಕೆಲವ್ರಿಗೆ ಮೋಸ ಮಾಡಿ ಹೊಟ್ಟೋಗ್ತಾರೆ. ಅವ್ರು ಹೇಳಿದ್ದು ನಂಬಬೇಕು ನಿಜನೇ, ಆದರೆ ಅದರಲ್ಲಿ ಕ್ವಾಲಿಟಿ ಇರ್ತದೆ. ಸತ್ಯ ಹೇಳಿದ್ರೆ ತಪ್ಪಿಲ್ಲ. ಆದರೆ ಇವತ್ತಿನ ಒಂದು ವರ್ತಮಾನ ಜೀವನ ಶೈಲಿಯಲ್ಲಿ ಏನಾಗ್ಬಿಟ್ಟಿದೆ, ಮಾತಲ್ಲಿ ಸತ್ಯತೆಯನ್ನು ಹುಡುಕಬೇಕಾದಂಥ ಸಂದರ್ಭ ಬಂದ್ಬಿಟ್ಟಿದೆ. ಯಾವ ವ್ಯಕ್ತಿ ಮಾತಾಡೋದು ಸತ್ಯ ಇದೆ, ಯಾವ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಇದೂ ಸಹ ನಮ್ಮಲ್ಲಿ ನೋಡಿ, ಕೆಲವು ಸನ್ನಿವೇಶಗಳಲ್ಲಿ ನಮಗೆ ಕೆಲವರ ಮಾತಿನಲ್ಲಿ ಸತ್ಯತೆ ಇದ್ದಾಗ ಅದು ನಮಗೆ ಗೊತ್ತಾಗ್ಬಿಡುತ್ತೆ, ಅವರ ಭಾವಗಳು. ಆದ್ದರಿಂದ ಮಾತಿನ ಜೊತೆಗೆ ಮೌಲ್ಯ ಇರಬೇಕು, ಮಾತಿನ ಜೊತೆಗೆ ನಮ್ಮ ಒಂದು ಭಾವನೆಗಳಿರಬೇಕು. ಇದೆರಡೂ ಸಹ ಸಕಾರಾತ್ಮಕವಾಗಿದ್ದಾಗ ನಮ್ಮ ಜೀವನ ಸಫಲ. ನಾವು ಯಾರ ಜೊತೆ ಮಾತಾಡ್ತೀವಿ ಆ ಮಾತಿಗೆ ಬೆಲೆ ಇರ್ತದೆ. ಯಾಕೆಂದರೆ ಇವಾಗ ನೋಡಿ, ಒಂದು ಊರುಗಳಲ್ಲಿ ಪಂಚಾಯತಿಗಳಲ್ಲೂ ಸಹ ಕೆಲವೊಂದು ಸಂಘರ್ಷದ ಒಂದು ಮಾತುಗಳು ಬಂದಾಗ ಯಾವುದಾದ್ರೂ ಒಂದು ಮೂಲವಾದ ವ್ಯಕ್ತಿಯನ್ನು ಹುಡ್ಕೊಂಡು ಹೋಗ್ತಾರೆ. ಆ ವ್ಯಕ್ತಿ ಮಾತು ಏನು ಹೇಳ್ತಾರೋ ಅದನ್ನು ನಂಬ್ತೀವಿ ಅಂತಾರೆ. ಅಂದರೆ ಅರ್ಥ ಏನು? ಮಾತು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಸಮಸ್ಯೆ ಆ ವ್ಯಕ್ತಿಯನ್ನು ಯಾಕೆ ನಂಬ್ತೀರಾ ಅಂದರೆ ಅವರು ನಿಷ್ಪಕ್ಷವಾಗಿ ಮಾತಾಡ್ತಾರೆ, ನಿಸ್ವಾರ್ಥವಾಗಿ ಮಾತಾಡ್ತಾರೆ, ಮತ್ತು ಮನಸ್ಸಲ್ಲಿ ಯಾವುದೊಂದು ಕ್ಷೋಭೆ ಇಟ್ಕೊಳ್ಳದೆ ನಿರ್ಮಲವಾಗಿ ಮಾತಾಡ್ತಾರೆ, ಯಥಾರ್ಥವಾಗಿ ನಿರ್ಣಯ ಕೊಡ್ತಾರೆ. ನೋಡಿ, ಇದೆಲ್ಲ ಗುಣಗಳು. ಅಂದರೆ ಅವರ ಒಂದು ಮಾತಿನಲ್ಲಿ ಒಂದು ತೂಕ ಇದೆ ಅನ್ನೋ ಮಾತನ್ನ ನಾವು ಅಂದರೆ ಗುಣ ಇರಬೇಕು. ಅಂದರೆ ಸರಿಯಾದಂಥ ಧರ್ಮಯುಕ್ತವಾದ ಮಾತು, ಅದು ಬೆಲೆ. ಅಂತಹ ವ್ಯಕ್ತಿಗೆ ಸಮಾಜದಲ್ಲೂ ಬೆಲೆ ಇರ್ತದೆ. ಬಾಕಿ ಎಲ್ಲಂದ್ರೆ ಹಂಗೆ ಹೇಗಂದ್ರೆ ಹಂಗೆ ಪರಿವರ್ತನೆ ಆಗ್ಬಿಡುತ್ತಲ್ಲ. ಕೆಲವ್ರು ನೋಡೋಣ ಸಮಯ ಹೆಂಗೆ ಬರುತ್ತೋ ಹಂಗೆ ಹೋಗ್ತಾ ಇರೋದೇನೆ, ಕಾಲ ಹೆಂಗಿರುತ್ತೋ ಹಾಗೇನೆ ನಾವು ತೂರ್ಕೊಂಡು ಹೋಗೋದು. ಅಂಥ ಮಾತುಗಳನ್ನು ಮಾತಾಡಿದಾಗ ಅಂಥ ವ್ಯಕ್ತಿ ಮೇಲೆ ಯಾರೂ ನಿರ್ಭರವಾಗಲ್ಲ. ಅಂಥ ವ್ಯಕ್ತಿಯ ಆಧಾರದ ಮೇಲೆ ಬೇರೆಯವರು ತಮ್ಮ ಜೀವನವನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಅದಕ್ಕೆ ಗುರುಗಳ ಮಾತು ಆಶೀರ್ವಚನ ಅಂತೀವಿ, ಹಿರಿಯರ ಮಾತು ಅನುಭವದ ಮಾತು ಅಂತ ಹೇಳ್ತೀವಿ, ಭಗವಂತನ ಮಾತಿಗೆ ಮಹಾವಾಕ್ಯ ಅಂತ ಹೇಳ್ತೀವಿ. ಅದು ವಾಕ್ಯನೇ, ವಾಚನೇ. ಆದರೆ ಆ ವಾಕ್ಯದಲ್ಲಿ ಏನಿದೆ? ಒಂದು ಶಕ್ತಿ ಇದೆ, ಸತ್ಯತೆ ಇದೆ ಮತ್ತು ಮಾರ್ಗದರ್ಶನ. ನಮ್ಮ ಮಾತಿನಲ್ಲಿ ಬೇರೆಯವರಿಗೆ ಒಂದು ಮಾರ್ಗದರ್ಶನವಾಗಬೇಕು. ಇವತ್ತು ನಾವು ಸ್ವಾಮಿ ವಿವೇಕಾನಂದರು ನುಡಿದಂಥ ಮಾತುಗಳನ್ನು ಇವತ್ತಿಗೂ ಇಟ್ಕೊಂಡಿರ್ತೀವಿ. ಸರ್ ಎಂ ವಿಶ್ವೇಶ್ವರಯ್ಯ ಹೇಳಿದಂಥ ಮಾತುಗಳನ್ನು ಇವತ್ತು ಇಟ್ಕೊಂಡಿರ್ತೀವಿ. ಬುದ್ಧ ಮಹಾವೀರ ಹೇಳಿದಂಥ ಮಾತುಗಳು ಗ್ರಂಥಗಳಾಗಿ ಬರೆದಿಟ್ಕೊಂಡಿರ್ತೀವಿ. ಶ್ರೀಮದ್ ಭಗವದ್ಗೀತೆ ಭಗವಂತ ಹೇಳಿದ ಅಂತ ಅದನ್ನು ಗ್ರಂಥವಾಗಿ ಇವತ್ತು ಪ್ರತಿನಿತ್ಯ ಪಾರಾಯಣ ಮಾಡ್ತೀವಿ. ಯಾಕೆ? ಅದು ಶಬ್ದಗಳೇ. ಆದರೆ ಶಬ್ದದಲ್ಲಿ ಏನಿದೆ? ಒಂದು ತತ್ವ ಇದೆ, ಧರ್ಮ ಇದೆ, ಜ್ಞಾನ ಇದೆ, ಶಕ್ತಿ ಇದೆ. ಆತ್ಮೀಯರೇ, ಆದ್ರಿಂದ ನಮ್ಮ ಮಾತಿನಲ್ಲಿ ಬೆಲೆ ಇರಬೇಕು. ಅಂದರೆ ನಮ್ಮ ಜೀವನ ಬೆಲೆ ಯುಕ್ತವಾಗುತ್ತೆ. ಅಂದರೆ ಜವಾಬ್ದಾರಿನೂ ಇರಬೇಕು. ಒಬ್ಬ ವ್ಯಕ್ತಿ, ಜವಾಬ್ದಾರಿಯುತ ವ್ಯಕ್ತಿ ನಾವೀಗ ಪ್ರತಿನಿತ್ಯ ನೋಡ್ತಕ್ಕಂಥದ್ದು. ಜವಾಬ್ದಾರಿಯುತ ವ್ಯಕ್ತಿ ತನ್ನ ಸ್ಥಾನ ಮಾನ ಇದೆಲ್ಲ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿ ಸಹ ಈಗ ಏನೇನೋ ಹೇಳಿಕೆಗಳನ್ನು ಕೊಟ್ಟು ನಂತರ ನನ್ನ ಬಾಯಿ ತಪ್ಪಿನಿಂದ ನಾನು ಆಡದೆ, ಇದು ಗೊತ್ತಿಲ್ಲದೆ ನನ್ನ ಬಾಯಿಂದ ಬಂದು ಹೋಯಿತು ಅಂತ ಹೇಳ್ತಾರೆ. ಅಂದರೆ ಈಗ ನೋಡಿ, ಅದಕ್ಕೆ ಇನ್ನೊಂದು ಸನ್ನಿವೇಶಗಳಲ್ಲಿ ನಾವು ಒಬ್ಬರ ಮಾತನ್ನು ಇನ್ನೊಬ್ಬರಿಗೆ ಚಾಡಿ ಹೇಳ್ಬಿಡ್ತೀವಿ. ಅದಕ್ಕೆ ಚಾಡಿ ಅಂತ ಹೇಳ್ತಾರೆ. ಅದಕ್ಕೆ ಮಂತ್ರ ಕೆಲಸ ಮಾಡಬೇಡಿ ಅಂತಾರಲ್ಲ. ಅಂದರೆ ಇನ್ನೊಬ್ಬರ ಮನಸ್ಸನ್ನು ಕೆಡಿಸೋದು, ಇವ್ರ ಬಗ್ಗೆ ಅವ್ರಿಗೆ ಹೇಳ್ಬಿಡೋದು, ಅವ್ರದನ್ನ ಇನ್ನೊಬ್ರಿಗೆ ಹೇಳ್ಬಿಡೋದು, ಇದು ಕೆಲವರಿಗೆ ಅಭ್ಯಾಸ ಇರ್ತದೆ. ಇದರಿಂದ ಏನಾಗುತ್ತೆ ಅಂದರೆ ಮನಸ್ಸುಗಳನ್ನು ಹೊಡಿತೀವಿ. ಒಬ್ಬರ ಬಗ್ಗೆ ನಮಗೆ ಒಂದು ಶ್ರೇಷ್ಠ ಭಾವನೆ ಇದ್ದರೆ ಆ ಭಾವನೆಗಳನ್ನೇ ಕೆಡಿಸ್ಬಿಡ್ತೀವಿ. ಅಂಥ ಕೆಲಸ ಮಾಡಿದಾಗ ಮನುಷ್ಯ ಏನಾಗ್ಬಿಡ್ತಾನೆ, ಬಹಳ ಚೀಪ್ ಆಗ್ಬಿಡ್ತಾನೆ. ಅದು ಬೇರೆಯವ್ರಿಗೆ ಬಹಳ ಹಾನಿನೂ ಉಂಟಾಗುತ್ತೆ. ಮತ್ತು ಈ ವ್ಯಕ್ತಿ ಮೇಲೆ ಯಾರೂ ಸಹ ನಂಬಿಕೆ ಇಡಲ್ಲ. ಓ, ಈ ವ್ಯಕ್ತಿ ಇವಾಗ ನಾನು ಹೇಳ್ತೀನಲ್ಲಪ್ಪ, ಈ ಮಾತು ತೊಗೊಂಡು 10 ಜನಕ್ಕೆ ಹೇಳ್ಬಿಡ್ತಾನಪ್ಪ, ಈ ವ್ಯಕ್ತಿ ಹತ್ರ ಏನೂ ಮಾತಾಡಬಾರ್ದು, ಆ ರೀತಿ ಆಗ್ಬಿಡುತ್ತೆ. ಅದಕ್ಕೆ
ಮನುಷ್ಯನಲ್ಲಿ ಗಂಭೀರತೆ ಬೇಕು. ಅದಕ್ಕೆ ಹೇಳಿದ್ನಲ್ಲ, ಮಾತಿನ ಜೊತೆಯಲ್ಲಿ ಮೌಲ್ಯಗಳಿರಬೇಕು, ಗಂಭೀರತೆ ಇರಬೇಕು, ಸತ್ಯತೆ ಇರಬೇಕು, ಮತ್ತು ಆ ಮಾತಿನಲ್ಲಿ ಮಧುರತೆಯೂ ಇರಬೇಕು. ಮತ್ತು ಮಾತಿನಲ್ಲಿ ಕೆಲವೊಂದು ಎಕಾನಮಿ ಅಂತೀವಿ, ಉಳಿಸ್ಬೇಕು, ಶಬ್ದಗಳನ್ನು ಉಳಿಸ್ಬೇಕು. ತುಂಬ ಮಾತಾಡ್ತೀವಿ, ಅವರಿಗೆ ಕೇಳಿದವ್ರಿಗೆ ಏನೂ ಅರ್ಥ ಆಗಿಲ್ಲ, ಹಾಗೂ ಇರಬಾರ್ದು. ಸೊ ಮಾತಿನಲ್ಲಿ ಇಂಥ ಒಂದು ವೈಶಿಷ್ಟ್ಯತೆಯನ್ನು ನಾವು ಹೊಂದಿದಾಗ ನಮ್ಮದೇ ಮಾತು ಹಿತ ನುಡಿಯೂ ಆಗುತ್ತೆ, ಶ್ರೇಷ್ಠ ನುಡಿಯೂ ಆಗುತ್ತೆ, ಮಧುರ ನುಡಿಯೂ ಆಗುತ್ತೆ, ಮಾರ್ಗದರ್ಶನದ ನುಡಿಗಳಾಗುತ್ತೆ, ಹಾಗೂ ಆಶೀರ್ವಚನದ ನುಡಿಗಳೂ ಆಗಲಿಕ್ಕೆ ಸಾಧ್ಯ. ಅಂದರೆ ನೀವು ಹೇಳಿದ ಹಾಗೆ ಮಾತು ಬಾಣವಿದ್ದ ಹಾಗೆ, ಅದು ಯಾರಿಗೆ ಯಾವ ರೀತಿಯಲ್ಲಿ ನಾಟುತ್ತೆ ಅನ್ನೋದು ಮುಖ್ಯ. ನಾವು ಆ ಬಾಣದ ಅಲಗಿಗೆ ವಿಷವನ್ನು ಹಚ್ಚಿಬಿಟ್ರೆ ಖಂಡಿತವಾಗಿಯೂ ಎದುರಿನ ಆ ವ್ಯಕ್ತಿಗೆ ಅದು ಮರ್ಮಾಘಾತವೇ ಸರಿ ಅಲ್ವಾ? ದೀದಿ, ತುಂಬ ಉಪಯುಕ್ತವಾದ ಮಾಹಿತಿಯನ್ನು ನೀವು ನನಗೆ ನೀಡಿದ್ದೀರ. ನಮ್ಮ ಎಲ್ಲ ವೀಕ್ಷಕರ ಅನೇಕ ಸಂದೇಹಗಳಿಗೆ ಉತ್ತರವನ್ನು ಸಹ ನೀವು ನೀಡಿದ್ದೀರ. ಮಾತು ನಮ್ಮ ಮನಸ್ಸಿನ ಈ ಭಾವನೆಯ ಪ್ರತಿರೂಪ ಅಂತಲೇ ಹೇಳಬಹುದು. ನೀವು ಹೇಳಿದ ಹಾಗೆ ನಮ್ಮ ಮಾತುಗಳು, ನಮ್ಮ ಬಾಯಿಂದ ಬರ್ತಕ್ಕಂತಹ ಮಾತುಗಳು ನಮ್ಮ ಮನಸ್ಸಿನ ಪ್ರತ್ಯಕ್ಷ ರೂಪನೇ ಅದು. ಯಾಕೆಂದರೆ ಕೆಲವೊಂದ್ಸತಿ ಹೇಳ್ತೀವಲ್ಲ, ನಾನು ಅನ್ಕೊಂಡಿರಲಿಲ್ಲ ಹಾಗೂ ಹೇಳ್ಬಿಟ್ಟೆ, ಬೈ ಸ್ಲಿಪ್ ಆಫ್ ಟಂಗ್ ಅಂತ ಹೇಳ್ಬಿಡ್ತೀವಿ. ಆದರೆ ವಾಸ್ತವವಾಗಿ ಅದು ಎಲ್ಲೋ ಮನಸ್ಸಿನಲ್ಲಿ ಗೂಡು ಮಾಡ್ಕೊಂಡಿರುತ್ತೆ. ಆ ಶಬ್ದಗಳು, ಆ ಮಾತುಗಳು ತಕ್ಷಣ ನಮಗೆ ಗೊತ್ತಿಲ್ಲದಂಗೆ ಬಂದ್ಬಿಡುತ್ತೆ. ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಮನಸ್ಸನ್ನು ನಿರ್ಮಲವಾಗಿ ಇಟ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಬೇಕು. ಯಾರ ಬಗ್ಗೆನೂ ಅಹಿತವಾದ ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲಿ ಗೂಡು ಮಾಡಿ ಇಟ್ಕೊಳ್ಳದೇ ಇದ್ದಾಗ, ಮನಸ್ಸು ನಿರ್ಮಲವಾದಾಗ ಮನುಷ್ಯನ ಮಾತು ಅಷ್ಟೇ ನಿರ್ಮಲವಾಗಿದೆ. ಅಂದರೆ ಮಾತು ಬೆಳ್ಳಿ, ಮೌನ ಬಂಗಾರ ಅಂತಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸೂಕ್ತ ಆಗುತ್ತೆ ಮಾತಿನ ವಿಷಯ? ಯಾಕೆ ಅಂದರೆ ನಾವು ಬಹಳ ಸತಿ ನೋಡಿ, ಮಾತು ಒಂದು ಭಾಷೆ ಅಷ್ಟೇ. ಮಾತು ಮಾತನಾಡಲಿಕ್ಕೆ ಒಂದು ಮಾಧ್ಯಮ. ಮಾತಿಗಿಂತ ಸೂಕ್ಷ್ಮವಾಗಿ ನಮ್ಮ ಮೌನದಲ್ಲಿ ಬೇರೆಯವರಿಗೆ ಎಷ್ಟೋ ವಿಚಾರಗಳನ್ನು ತಿಳಿಸ್ಬಿಡ್ತೀವಿ. ಆದ್ದರಿಂದ ಮೌನ ಬಂಗಾರ. ಯಾಕೆ ಅಂದರೆ ಮೌನದಲ್ಲಿ ಯಾವುದೇ ರೀತಿಯ ಒಂದು ಕಲ್ಮಶಗಳಿಲ್ಲ. ಮಾತಿನಲ್ಲಿ ಶಬ್ದದ ಕಲ್ಮಶ ಇರ್ಬೋದು, ಕೆಲವೊಬ್ಬರಿಗೆ ಮನಸ್ಸಿನಲ್ಲಿರೋದು ಮಾತಲ್ಲಿ ಹೇಳಕ್ಕೆ ಬರದೇ ಇರ್ಬೋದು. ಆದರೆ ಮನಸ್ಸು ನಿರ್ಮಲವಾಗಿದ್ದಾಗ ಆ ಸೂಕ್ಷ್ಮ ತರಂಗಗಳು ಇನ್ನೊಬ್ಬರಿಗೆ ಯಥಾರ್ಥವಾಗಿ ಸೇರುತ್ತೆ. ತುಂಬ ಒಳ್ಳೆಯ ಮಾಹಿತಿಯನ್ನು ದೀದಿ ಇವತ್ತು ನೀಡಿದ್ದೀರಾ. ವೀಕ್ಷಕರೇ, ಕೇಳಿದ್ರಲ್ಲ ಮಾತಿನ ಮಹತ್ವವನ್ನು. ಹಾಗೆಯೇ ಪ್ರತಿ ಸಾರಿ ನಾವು ಮಾತನಾಡುವಾಗ ನಮ್ಮ ನಾಲಿಗೆಗೆ ನಾವು ಹೇಳೋಣ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹೇಳ್ತಾನೆ ಒಳ್ಳೊಳ್ಳೆಯ ಮಾತುಗಳನ್ನು ಆಡೋಣಂತೆ. ಎಲ್ಲರಿಗೂ ಆ ಒಂದು ಸವಿ ನುಡಿಗಳಿಂದಲೇ ಹಿತವನ್ನು ನೀಡೋಣ. ಹೀಗೆ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಿತ್ಯ ಶಾಂತಿ.